ಅಲ್ಲಾಹು ನಿಮಗೆ ಕರುಣೆಯನ್ನು ತೋರಿಸಬೇಕಾದರೆ ಜನರೊಂದಿಗೆ ನೀವು ಕರುಣೆಯನ್ನು ತೋರಿಸಿರಿ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಡ್ತಾ ಇದ್ದಾರೆ. ಆ ತರ ನೀವು ಮುಂದೆ ಸಾಗುವುದಾದರೆ ಅರ್ರಾಹಿಮೂನ್, ನೀವು ಕರುಣೆ ತೋರುವವರಾದರೆ ಅಲ್ಲಾಹನು ನಿಮ್ಮಲ್ಲಿ ಕರುಣೆ ತೋರುತ್ತಾನೆ. ಇರ್ಹಮು ಮನ್ ಫಿಲ್ ಅರ್ದಿ, ಭೂಮಿಯಲ್ಲಿರುವ ನೀವೆಲ್ಲರೂ ಕರುಣೆಯನ್ನು ತೋರಿರಿ ಎಂದಾದರೆ ಯರ್ಹಮುಕುಂ ಮನ್ ಫಿಸ್ ಸಮಾ, ಆಕಾಶದಲ್ಲಿರುವ ಎಲ್ಲವೂ ನಿಮಗೆ ಕರುಣೆ ತೋರುತ್ತದೆ ಎಂದು ಹದೀಸ್ ಶರೀಫರಲ್ಲಿ ಸಾವಿರಾರು ವರ್ಷಗಳ ಮುಂದೆ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಕಲಿಸಿಕೊಟ್ಟಿರುವುದಾದರೆ ಪ್ರೀತಿಯ ಸಹೋದರರೇ, ದಯವಿಲ್ಲದ ಧರ್ಮವು ಯಾವುದಯ್ಯ? ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಎಂದು ಬಸವಣ್ಣನವರು ಬರೆದಂತಹ ಒಂದು ಗ್ರಂಥದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ದಯವಿಲ್ಲದ ಧರ್ಮವು ಯಾವುದಿದೆ? ಎಲ್ಲಾ ಧರ್ಮದಲ್ಲಿಯೂ ದಯವಿದೆ. ದಯಬೇಕು ಸಕಲ ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ ಮಾತ್ರ ನೀವು ದಯ ತೋರಿಸಬೇಡಿ. ಎಲ್ಲಾ ಪ್ರಾಣಿಗಳಲ್ಲಿಯೂ ನೀವು ದಯ ತೋರಿಸಿರಿ, ಎಲ್ಲಾ ಮೃಗಗಳಲ್ಲಿಯೂ ನೀವು ದಯ ತೋರಿಸಿರಿ. ದಯವೇ ಧರ್ಮದ ಮೂಲವಯ್ಯ ಎಂದು ಬಸವಣ್ಣನವರು ಬರೆದಿರುವುದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ದಯವೇ ಧರ್ಮದ ಮೂಲ. ಪೇಟ ಕಟ್ಟಿದರಿಂದ, ವೈಟ್ ಕಮೀಸ್ ಹಾಕಿದರಿಂದ ಮುಸಲ್ಮಾನನಾಗುವುದಿಲ್ಲ. ಒಂದು ಪೇಟ ಕಟ್ಟಿಕೊಂಡು ಗಡ್ಡವನ್ನಿಟ್ಟುಕೊಂಡು ಮುಂದೆ ಸಾಗುವ ವ್ಯಕ್ತಿಯನ್ನು ಮುಸಲ್ಮಾನನಾಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಾಹನ ಪ್ರೀತಿ ಪಾತ್ರನಾಗಿರಬೇಕು, ಅಲ್ಲಾಹನಿಗೆ ಅವನು ಇಬಾದತ್ ಮಾಡಿರಬೇಕು, ಅಲ್ಲಾಹನಿಗೆ ಅವನು ಹತ್ತಿರವಾಗಿರಬೇಕು. ಆ ಸಂದರ್ಭದಲ್ಲಿ ಪ್ರೀತಿಯ ಸಹೋದರರೇ, ಒಂದು ಟೊಪ್ಪಿ ಇಟ್ಟಂತಹ ವ್ಯಕ್ತಿ, ಒಂದು ಗಡ್ಡ ಬಿಟ್ಟಂತಹ ವ್ಯಕ್ತಿ ಅವನು ಮುಸಲ್ಮಾನನು ಎಂದು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವನು 5 ವಕ್ತ್ ನಮಾಜ್ ಮಾಡುವವನಾಗಿರಬೇಕು, ಸಲಾತು ಸಲಾಮುಗಳನ್ನು ಹೇಳುವವನಾಗಿರಬೇಕು. ಒಂದು ಹಿಂದೂ ಧರ್ಮದಲ್ಲಿರುವ ವ್ಯಕ್ತಿ ಅವನ ಹಣೆಗೆ ನಾಮವನ್ನು ಹೇಳಿದರೆ ಸಾಕಾಗುವುದಿಲ್ಲ. ಹಣೆಯಲ್ಲಿ ನಾಮವಿರುವ ಕಾರಣ ಅವನು ಹಿಂದೂ ಎಂದು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅವರ ದೇವಸ್ಥಾನದಲ್ಲಿ ಓಂ ಶಾಂತಿ 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 ಎಂದು ಕರೆಯುವಾಗ ಅವನ ದೇವಾಲಯಕ್ಕೆ, ದೇಗುಲಕ್ಕೆ, ದೇವಸ್ಥಾನಕ್ಕೆ ಹೋಗಿ ಅವನು ಪೂಜಿಸುವವನಾಗಿರಬೇಕು. ಕಿಡಿಗೇಡಿಗಳಾದ ವ್ಯಕ್ತಿಗಳನ್ನು ಅವನು ನಾಮ ಹೇಳಿದರೂ ಕೂಡ ಅವನಿಗೆ ಹಿಂದೂ ಎಂಬ ನಾಮವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಕ್ರೈಸ್ತ ಮತದಲ್ಲಿರುವ ವ್ಯಕ್ತಿಗಳು ಅವರು ಹಾಕುವ ಕುರುಸನ್ನು ಹಾಕಿ ನಡೆದರೆ ಅವರು ಕ್ರೈಸ್ತರು ಎಂದು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೇಸಸ್ ಕಲಿಸಿಕೊಟ್ಟಂತಹ ವ್ಯಕ್ತಿ, ಯೇಸು ಕಲಿಸಿಕೊಟ್ಟಂತಹ ಸೌಹಾರ್ದದ ಮಾತುಗಳಲ್ಲಿ ಒಳಪಟ್ಟುಕೊಂಡು ಇಂಗ್ರೇಜಿಯಲ್ಲಿ ಅವರಿಗೆ ಪೂಜಿಸುವಾಗ ಮಾತ್ರವೇ ಅವರಿಗೆ ಹಿಂದೂ ಎಂದು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಗಾಂಜಾದ ಹಿಂದೆ ಸಂಚರಿಸುವಾಗ, ಕುಡಿತದ ಹಿಂದೆ ಸಂಚರಿಸುವಾಗ, ಅಶ್ಲೀಲ ಅನಾಚಾರಗಳ ಹಿಂದೆ ಸಂಚರಿಸುವಾಗ ಅವನಿಗೆ ಒಂದು ಧರ್ಮದವನು ಎಂದು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪ್ರೀತಿಯ ಸಹೃದಯರೇ, ಸರ್ವಧರ್ಮೀಯರೇ, ನಮ್ಮ ಮತಗಳಲ್ಲಿ ಯಾವುದೆಲ್ಲ ಕಲಿಸುತ್ತಾ ಇದೆಯೋ, ನಮ್ಮ ಮತವು ಏನೆಲ್ಲ ಹೇಳುತ್ತಾ ಇದೆಯೋ ಅದೆಲ್ಲ ನಮ್ಮ ಜೀವನದಲ್ಲಿ ನಾವು ಸಾಗಿಸಬೇಕು. ಹಿಂದೂ ಮುಸ್ಲಿಮರೇ ಆಗು, ಹಿಂದೂ ಮುಸ್ಲಿಮರೇ ಆಗು, ಬೌದ್ಧ ಕ್ರೈಸ್ತನೇ ಆಗು, ಚಾರುವಾಕನೇ ಆಗು, ಭೋಗ ಬಯಸಿ ಏನಾದರೂ ಆಗು, ಮೊದಲು ಮಾನವನಾಗು ಎಂಬ ಸಂದೇಶವಾಗಿದೆ.